ಜಿಲ್ಲೆಯಲ್ಲಿ ಹೋಗ್ತಾ ಇರೋದ್ರಿಂದ ಇಲ್ಲಿ ರೈತರು ಅವ್ರ ಜಮೀನು ಕೊಟ್ಟಿದ್ದಾರೆ, ಇದಕ್ಕೆ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವ್ರಿಗೆ ನಾವು ಸಮಸ್ಯೆಗಳು ಕೊಟ್ಕೊಂಡು ಈ ಪ್ರಾಜೆಕ್ಟ್ನ ಮುಗಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಅಲ್ಲಲ್ಲಿ ನಾನು ಐ ಸೈಡ್ ಸೈಂಟಿಫಿಕ್ ಆಗಿ ಇಲ್ಲ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಇದೇನೆ, ಒಂದು ಕಡೆ ಸರ್ವಿಸ್ ರೋಡ್ಸು ಸರಿ ಇಲ್ಲ, ಆ್ಯಕ್ಸಸ್ಸು ಪಾಯಿಂಟ್ಸು ಸರಿ ಇರಲ್ಲ. ನೀವು ಟೆಕ್ನಿಕಲ್ ಟರ್ಮ್ಸಲ್ಲಿ ನೀವು ಆನ್ ಪೇಪರ್ ತೋರಿಸ್ಬೋದು ಎಲ್ಲ ಸರಿ ಇದೆ ಅಂತ, ಬಟ್ ಆದರೆ ಇಲ್ಲಿ ಬಂದು ನಾವು ಗ್ರೌಂಡ್ ರಿಯಾಲಿಟಿನ ನೋಡಬೇಕಾಗಿದೆ. ಜನಕ್ಕೆ ಎಲ್ಲೆಲ್ಲಿ ಯಾವ ರೀತಿಯ ಒಂದು ತೊಂದರೆಗಳಾಗ್ತಿದೆ ಅನ್ನೋದು. ಇದು ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸು ಇಲ್ಲ, ಅದಕ್ಕೆ 10 ಕಿಲೋಮೀಟರ್ಗಿಂತ ಜಾಸ್ತಿ ಬಳಸ್ಕೊಂಡು ಬರಬೇಕು ಅಂದರೆ ಬಡ ಜನಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಅದನ್ನು ಕನ್ಸಿಡರ್ ಮಾಡಲೇಬೇಕು. ಅದನ್ನು ಲೆಕ್ಕಿಸದೆ ನಾವು ಇಲ್ಲ ನಮ್ಮ ಪ್ರಾಜೆಕ್ಟ್ ಡೆಡ್ಲೈನ್ ಇದೆ ಅಥವಾ ಇದನ್ನು ಮುಗಿಸ್ಲೇಬೇಕು, ಇದು ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಬರಲ್ಲ ಅಂದರೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ನಿಯಮಗಳು ಈ ರೂಲ್ಸ್ ಎಲ್ಲ ಮಾಡಿರೋದು ಜನಕ್ಕೆ ಉಪಯೋಗ ಆಗೋಕ್ಕೆ, ಅದನ್ನು ಫಾಲೋ ಮಾಡ್ಕೊಂಡಿರೋಕ್ಕೆ ಜನಕ್ಕೆ ಹೇಳೋಕ್ಕೆ ನಾವು ಸರಿ ಹೋಗೋದಿಲ್ಲ. ಸೊ ನಾನು ಹೇಳಿದ್ದೀನಿ, ಈಗ 15 ದಿವಸ ಅವ್ರು ಟೈಮ್ ಕೇಳಿದ್ದಾರೆ. ಖಂಡಿತ ಅದರಲ್ಲಿ ಒಂದು ಪಾಸಿಟಿವ್ ರಿಪ್ಲೈ ಬರುತ್ತೆ ಅಂತ ನಾನು ನಂಬಿದ್ದೀನಿ. ನೋಡೋಣ ಅದಾದಮೇಲೆ ಏನು ಮಾಡಬೇಕು ಅನ್ನೋದು ನೆಕ್ಸ್ಟ್ ಸ್ಟೆಪ್ಪು. ಇನ್ನು ಫರ್ದರ್ ಆಗಿ ನಾನು ಇನ್ನು ಹೈಯರ್ ಅಥಾರಿಟೀಸ್ ಡೆಲ್ಲಿಯಲ್ಲಿದ್ದಾರೆ, ಅವರ ಜೊತೆಯಲ್ಲೂ ನಾನು ಇದರ ಬಗ್ಗೆ ಮಾತಾಡಿ ಈ ರೀತಿ ನಮ್ಗೆ ಆಗಲೇಬೇಕು, ಇದಕ್ಕೆ ಬೇರೆ ಔಟ್ಕಮ್ ಪಾಸಿಬಲ್ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತೀನಿ. ಮೇಡಮ್, ಮೈಸೂರಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಮಂಡ್ಯದಲ್ಲಿ ಮನೆ ಮಾಡೋದಲ್ಲ ಜನರು ಸಮಸ್ಯೆ ಕೇಳಬೇಕು. ನಾವು ಏನು ಬೇಕಾದರೂ ಮಾತುಕೊಳ್ಳಿ, ಒಂದು ಹೃದಯವಂತಿಗೆ ಇರೋರು ಮನೆ ಮಾಡೋ ಸಂದರ್ಭದಲ್ಲಿ ಏನಾದರೂ ಒಳ್ಳೆ ಹಾರೈಕೆಗಳು ಬಂದಿದ್ರೆ ಸಂತೋಷ ಪಡ್ತಿದ್ದೆ. ಬೇರೆ ಮಾತುಗಳಿಗೆ ಅವರು ಮನೆ ಮಾಡೋದ್ರಿಂದ ನಮ್ಮ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ರೆ ಯಾವ ಅರ್ಥದಲ್ಲಿ ಅಂತ ಕುಮಾರಸ್ವಾಮಿ ಅದು ಅವ್ರನ್ನೇ ಕೇಳಿ, ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ನನಗೆ ಗೊತ್ತಾಗ್ಬೇಕು. ಮನೆ ಮಾಡೋದು ಮಾತ್ರ ಅಲ್ಲ, ಕೆಲಸ ಮಾಡಬೇಕು ಅಲ್ಲ, ನಾನು ಬರೀ ಮಾತುಗಳಲ್ಲ ಕೆಲಸ ಮಾಡಿ ತೋರಿಸ್ತೀನಿ. ಒಳ್ಳೇದಾಗ್ಲಿ ಅಂತಲೂ ಕೂಡ ಹೇಳಿದ್ದಾರೆ ಮೇಡಮ್. ಥ್ಯಾಂಕ್ ಯು. ಗಣಿನಲ್ಲೇ ಗೊತ್ತಾಗಿಲ್ಲ ಕೆಲಸ ಮಾತಾಡಬೇಕು ನಾವು ಹೆಚ್ಚಾಗಿ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್.